ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಆಗ್ಲಿಂದ ನೋಡ್ತಾ ಇದ್ದೀನಿ. ಸ್ಕೂಲಿಂದ ಬಂದಿರೋ ರಾಕಿ ಬ್ಯಾಗ್ ತಗೊಂಡೆ ಹೊರತು ಅನುಕೀರ್ತಿ ಬ್ಯಾಗ್ಗಳನ್ನ ತಗೊಳ್ಳೇ ಇಲ್ಲ. ಅವ್ರಿಗೆ ಹೋಗಿ ಫ್ರೆಶ್ ಆಗಿ ಬಾ ಅಂದೆ. ರಾಕಿ ಕಣ್ಣಿಗೆ ಏನೋ ಬಿದ್ದಿದೆ ಅಂತ ತಕ್ಷಣ ಗಾಬರಿ ಆದೆ. ಅದೇ ನಮ್ಮ ಅನು ಕೈಗೆ ಗಾಯ ಆಗಿ ರಕ್ತ ಬರ್ತಾ ಇದ್ರೆ ಕನಿಷ್ಠ ಪಕ್ಷ ತಿರುಗು ನೋಡ್ಲಿಲ್ಲ ನೀನು. ಯಾಕೆ ನೋಡ್ತಾಳದ್ಕೆ? ಅವಳೇನಾದ್ರೂ ಇವಳು ಹೆತ್ತ ಮಗಳ, ಸೌತಿ ಮಗಳೇ ಅಲ್ವಾ? ನನ್ಗಾ ಥರ ಬೇರೆ ಭಾವನೆ ಇಲ್ಲ ಚಿಕ್ಕಮ್ಮ. ತಗೊಳ್ಳಿ ಅತ್ತೆ. ಅಕ್ಕ ಅಕ್ಕ ಇಲ್ಲಿ ಕೊಡಕ್ಕ, ನಾನ್ ಮಾಡ್ತೀನಿ. ನೀನಿರು. ಅನುಬಾ ಅಮ್ಮ, ಇಲ್ಲಿ ಗಾಯ ಆಗಿದ್ಯಾ? ಕೂತ್ಕೋ. ನೋವಾಗ್ತಿದೆ. ನಿನ್ನ ಮನಸ್ಸಲ್ಲಿ ಆ ಥರ ಭಾವನೆ ಇಲ್ಲ ಅಂದಿದ್ರೆ ಹೀಗ್ಯಾಕೆ ಮಾಡ್ತಿದ್ಯಾ ನೀನು? ಮೂವರ್ನು ಸಮಾನವಾಗಿ ನೀನು ನೋಡ್ಕೋತಿದ್ದೆ ಅಲ್ವಾ? ನನ್ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ ಅತ್ತೆ, ಇವ್ರು ಮೂರು ನಾನ್ ಹೆತ್ ಮಕ್ಳು ಅಂತಾನೆ ಅನ್ಕೊಂಡಿರೋದು. ಈ ಆಣೆ ಪ್ರಮಾಣ ಎಲ್ಲ ಯಾಕಮ್ಮ? ಸತ್ಯ ಏನು ಅಂತ ನೀನ್ ಮಾಡೋ ಕೆಲಸದಲ್ಲೇ ಗೊತ್ತಾಗತ್ತೆ. ಏನ್ ಹೇಳ್ತಿದ್ದೀರ ಚಿಕ್ಕಮ್ಮ? ನಿಜವಾಗ್ಲೂ ವಸುಗೆ ಆ ಥರ ಭೇದ ಭಾವ ಇಲ್ಲ. ನಿಜ ಹೇಳ್ಬೇಕು ಅಂದ್ರೆ ರಾಕಿಗಿಂತ ಅನುಕೀರ್ತಿನೇ ವಸು ಜಾಸ್ತಿ ಹಚ್ಕೊಂಡಿರೋದು. ಅನುಗೆ ಜ್ವರ ಬಂದಾಗ ಕಮ್ಮಿ ಮಾಡಿದ್ದು ವಸುನೇ ಅಲ್ವಾ? ಅನುಗೆ ಸ್ಕೂಲಲ್ಲಿ ಅಷ್ಟು ಪ್ರೈಸ್ಗಳು ಬರಕ್ ಕಾರಣ ವಸುನೇ ಅಲ್ವಾ? ಅನುಗೆ ಮೋಸ ಮಾಡಿದ್ದು ವಸುನೇ ಅಲ್ವಾ? ಆ ವಿಷಯ ಯಾಕೆ ಹೇಳ್ತಿಲ್ಲ? ಅನುಗೆ ಒಳ್ಳೇದಾಗ್ಲಿ ಅಂತ ಒಂದ್ ಸಣ್ಣ ಸುಳ್ಳು ಹೇಳ್ದೆ, ಅದ್ ಹೇಗ್ ಮೋಸ ಆಗತ್ತೆ ಚಿಕ್ಕಮ್ಮ? ಅದು ಅಲ್ದೆ ಅನು ಮರ್ತೋಗಿರೋ ವಿಷಯನ ಮತ್ತೆ ಯಾಕೆ ನೆನಪು ಮಾಡ್ತಿದ್ದೀರಾ ಚಿಕ್ಕಮ್ಮ? ವಸು ಮಾಡಿರೋ ಮೋಸನ ಅನು ಈ ಜನ್ಮದಲ್ಲಿ ಮರಿಯಲ್ಲ. ನೀನ್ ಸುಮ್ನಿರೋದ್ಕೆ. ಯಾವ್ದೇನೇ ಆಗ್ಲಿ ಈ ನಡುವೆ ನೀನಲ್ಲಿ ತುಂಬಾ ಬದಲಾವಣೆ ಆಗಿದೆ ವಸು. ನೀನ್ ಇಷ್ಟು ದಿನ ಹೀಗಿರ್ಲಿಲ್ಲ, ತುಂಬಾ ಬದಲಾಗೋಗಿದ್ಯಾ. ನೀನ್ ನೋಡಿ ಕೋಪ ಮಾಡ್ಕೋಬೇಕೋ ಬೇಜಾರು ಮಾಡ್ಕೋಬೇಕೋ ಅರ್ಥನೇ ಆಗ್ತಿಲ್ಲ. ಅಹಂಕಾರ, ಕೊಬ್ಬು, ಜಂಬ ತಲೆಗೇರಿದ್ರೆ ಹೀಗೆ ಆಗೋದಕ್ಕೆ. ಯಾರನ್ನೂ ಲೆಕ್ಕಿಸಲ್ಲ, ಚಿಕ್ಕೋರು ದೊಡ್ಡವರು ಅಂತಾನು ನೋಡಲ್ಲ, ಕೈ ಬಾಯಿ ಎಲ್ಲ ಬಳಸ್ತಾರೆ. ಚಿಕ್ಕ ಮಕ್ಕಳನ್ನ ಹುಷಾರಾಗಿ ನೋಡ್ಕೋಬೇಕಲ್ವಾ ಅಕ್ಕ? ಪಾಪ ಅನುಗೆಷ್ಟು ಗಾಯ ಆಗಿದೆ ನೋಡು. ನಿನ್ನ ವರ್ತನೆಯನ್ನ ಬದಲಾಯಿಸ್ಕೋ ವಸು, ಇಲ್ಲ ಅಂದ್ರೆ ವಿಷಯ ಅಭಿವರೆಗೂ ಹೋಗುತ್ತೆ. ಅಭಿ ಕೋಪ ಬಂದ್ರೆ ಏನಾಗುತ್ತೆ ಅಂತ ನೀನು ಊಹಿಸ್ಕೊಳಕ್ಕೂ ಆಗಲ್ಲ. ಯಾಕೆ ನನ್ನ ಅಪಾರ್ಥ ಮಾಡ್ಕೋತಿದ್ದಾರೆ? ನನ್ನ ತಪ್ಪೇನೂ ಇಲ್ಲ ಅಂದ್ರು
ಮಾತ್ಗೂ ನನಗೆ ಯಾಕೆ ಬೈತಿದ್ದಾರೆ? ಆದಷ್ಟು ಬೇಗ ಇದಕ್ಕೆ ಫುಲ್ ಸ್ಟಾಪ್ ಇಡಬೇಕು. ಅತ್ತೆ ಕೋಪನ ಕಮ್ಮಿ ಮಾಡಬೇಕು. ಹೊಸವ್ರೆ, ಏನು ಇದನ್ನ ಕಬೋರ್ಡಲ್ಲಿಡಿ. ಏನ್ರಿ ಇದು? ನನಗೋಸ್ಕರ 2 ಶರ್ಟ್ ಪ್ಯಾಂಟ್ ತಗೊಂಡೆ ರೀ. ಯಾವ್ದಾದ್ರೂ ಫಂಕ್ಷನ್ ಇದೆಯೇನ್ರಿ? ಇಲ್ಲ ರೀ, ರೆಗ್ಯುಲರ್ ಆಗಿ ಹಾಕೊಳಕ್ ತಗೊಂಡೆ. ಏನ್ರಿ ಹಾಗೆ ನೋಡ್ತಾ ಇದ್ದೀರಾ? ಓ, ನನಗೆ ತೊಗೊಂಡಿದ್ದೆ, ನಿಮ್ಗೆ ತೊಗೊಂಡಿಲ್ಲ ಅಂತನಾ? ಆದರೂ ನಿಮ್ಮ ಹತ್ರ ಇರೋಷ್ಟು ಬಟ್ಟೆ ನನ್ನ ಹತ್ರ ಎಲ್ರಿ ಇದೆ, ಅದಕ್ಕೆ ನಾನು ತಗೊಂಡೆ. ಏನ್ರಿ, ನಿಮ್ಗಿಂತ ನನ್ನ ಹತ್ರ ಜಾಸ್ತಿ ಡ್ರೆಸ್ಗಳಿದ್ಯಾ? ಇಲ್ವೋ ಮತ್ತೆ? ಎಲ್ಲಿದೆ ತೋರಿಸಿ ನೋಡೋಣ. ಬನ್ನಿ, ತೋರಿಸ್ತೀನಿ. ಇನ್ನೂ ಇದೆ, ಅದನ್ನು ತೋರಿಸ್ಲಾ? ಇದೆಲ್ಲ ಏನ್ರಿ? ಎಷ್ಟು ಸ್ಯಾರಿ, ಎಷ್ಟು ಬ್ಲೌಸು, ಎಷ್ಟು ಡ್ರೆಸ್ಗಳು. ಅಬ್ಬಾ, ನನ್ನ ಬಟ್ಟೆ ನೋಡಿ, ಇದ್ರಲ್ಲಿ ಅರ್ಧ ಕೂಡ ಇಲ್ಲ. ಅಂದ್ರೆ ನಿಮ್ಗಿಂತ ನಾನೇ ಜಾಸ್ತಿ ಶಾಪಿಂಗ್ ಮಾಡಿದೀನಿ ಅಂತನಾ? ಮತ್ತೆ ಅಲ್ವಾ, ನೀವೆಷ್ಟು ತಗೊಳ್ತೀರಾ? ತರಾವರಿ ಡಿಸೈನಿಂಗ್ ಸ್ಯಾರೀಸು, ಅದಕ್ಕೆ ಮ್ಯಾಚಿಂಗ್ ಬ್ಲೌಸು, ಮ್ಯಾಚಿಂಗ್ ಬ್ಯಾಂಗಲ್ಸು, ಮ್ಯಾಚಿಂಗ್ ಜ್ಯುವೆಲರೀಸು, ಲಿಪ್ಸ್ಟಿಕ್ಕು, ನೇಲ್ ಪಾಲಿಶು, ಕ್ರೀಮು, ಪೌಡರು, ಐಲ್ಯಾಶಸ್ಸು, 10-20 ಜೊತೆ ಚಪ್ಪಲಿಗಳು, ಹೇರ್ ಬ್ಯಾಂಡು, ಹೇರ್ ಕ್ಲಿಪ್ಪು, ಬೆಡ್ರೂಮ್ ಅನ್ನೇ ಒಂದು ದೊಡ್ಡ ಶೋರೂಮ್ ಮಾಡ್ಬಿಡ್ತಿರಲ್ಲೇನ್ರಿ? ಇದು ಸಾಲದು ಅಂತ ತರಾವರಿ ಆನ್ಲೈನ್ ಶಾಪಿಂಗ್ ಆ್ಯಪ್ಗಳನ್ನ ಫೋನಲ್ಲಿ ಇಟ್ಕೊಂಡು ಫ್ರೀ ಇದ್ದಾಗ ಅದನ್ನೂ ಓಪನ್ ಮಾಡಿ ಇಷ್ಟ ಆಗೋದನ್ನ ಆರ್ಡರ್ ಮಾಡಿ ತರಿಸ್ಕೊಳ್ತೀರಾ. ಪ್ರಪಂಚದಲ್ಲಿ 75% ಬಿಸ್ನೆಸ್ ನಿಮ್ಮಿಂದನೇ ನಡೀತಾ ಇರೋದು ಕಣ್ರಿ. ಹೌದಾ? ಹಾಗಾದ್ರೆ ಇನ್ಮೇಲಿಂದ ನನ್ಗೋಸ್ಕರ ಏನೂ ತಗೊಳ್ಳಲ್ಲ, ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೋತೀನಿ. ಸಿಟ್ಟು ಬಂತ? ಜಸ್ಟ್ ಜೋಕ್ ಮಾಡ್ದೆ ರೀ. ಇಲ್ಲ, ನೀವು ಮನ್ಸಲ್ಲಿ ಏನೋ ಇಟ್ಕೊಂಡಿದ್ದೀರಾ. ಅಯ್ಯೋ, ಐ ಪ್ರಾಮಿಸ್, ಐ ಸ್ವೇರ್, ನಾನು ನಿಜವಾಗ್ಲೂ ಜೋಕ್ ಮಾಡ್ದೆ ರೀ. ನಮ್ದೆ ಬಿಡಿ. ಇಲ್ಲ, ನೀವು ಫೀಲ್ ಆಗ್ತಾ ಇದ್ದೀರಾ? ನಾನೇನ್ ಬೇಜಾರು ಮಾಡ್ಕೊಂಡಿಲ್ಲ. ನಿಮಗೆ ಬೇಗನೆ ಸಿಟ್ಟು ಬರುತ್ತಲ್ವಾ? ಈಗ ಯಾರು ಕೋಪ ಮಾಡ್ಕೊಂಡಿದ್ದು? ನೀವೇ. ನನ್ಗೆ ಯಾವತ್ತೂ ಕೋಪ ಬರಲ್ಲ. ಇದಕ್ಕೆ ಮುಂಚೆ ಬಂದಿದ್ದೇನು? ರೋಷನಾ? ನೀವೇನ್ ಬೇಕಾದ್ರೂ ಅನ್ಕೊಳ್ಳಿ. ಓ, ಬೇಜಾರಾ? ನಿಮ್ಗಿಷ್ಟ ಬಂದಿದ್ದ ಹೆಸರು ಇಟ್ಕೊಳ್ಳಿ. ಯಾಕೆ ನಗ್ತಿದ್ದೀರಾ? ನಗೋದು ತಪ್ಪೇನ್ರಿ? ಓಕೆ, ನಗೋದು ನಿಲ್ಲಿಸ್ತೀನಿ. ಐ ಆಮ್ ಸಾರಿ. ನಕ್ಕಿದ್ದು ಸಾಕು, ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ, ಊಟ ಮಾಡೋಣ. ಓಕೆ ರೀ. ಹೋಗಿ. ಓಕೆ ರೀ, ಓಕೆ.
ಹೊಸೋರೆ, ನೀವಿನ್ನೂ ಆ ಘಟನೆನ ಮರ್ತಿಲ್ವಾ? ಅದನ್ನು ನೆನಪಲ್ಲಿ ಇಟ್ಕೊಳ್ಳೋ ಇಂಪಾರ್ಟೆನ್ಸ್ ನೀವು ಕೊಡಕ್ಕೆ ಹೋಗ್ಬೇಡಿ. ಒಳ್ಳೆದನ್ನ ಮರಿಬಾರ್ದು, ಕೆಟ್ಟದನ್ನ ಮರಿದೇ ಇರಬಾರ್ದು. ಓಕೆ? ನೋವು ಕೊಡೋ ಘಟನೆನ ನೆನಪಲ್ಲಿ ಇಟ್ಕೊಳ್ಳೋದು ಅಂದರೆ ಆ ನೋವನ್ನ ಹೆಚ್ಚು ಮಾಡ್ಕೊಂಡಂಗೆ. ಅದನ್ನೋಗಿ ಒಳಗಿಟ್ಟು ಬನ್ನಿ, ಊಟ ಮಾಡೋಣ. ಹೊಸೂರೆ, ಗುಡ್ ಮಾರ್ನಿಂಗ್ ಅಕ್ಕ. ಏನ್ ಮಾಡ್ತಿದ್ಯಾ? ಪುಳಿಯೋಗರೆ ಮಾಡಕ್ಕೆ ಹುಳಿ ರೆಡಿ ಮಾಡ್ತಿದ್ದೆ. ಏನ್ ವಸು, ಬೆಳಬೆಳಗ್ಗೆನೆ ಅಷ್ಟು ಹುಳಿ ತಿಂತಿದ್ಯಲ್ಲ? ಏನೋ ಗೊತ್ತಿಲ್ಲ ಅಕ್ಕ, 2 ದಿನದಿಂದ ಏನೋ ವಿಚಿತ್ರ ವಿಚಿತ್ರ ಆಸೆಗಳಾಗ್ತಿದೆ ನಂಗೆ. ಹುಳಿ ನೋಡಿದ್ರೆ ಬಾಯಲ್ಲಿ ನೀರೂರಿ ತಿನ್ಬೇಕು ಅನ್ಸತ್ತೆ. ಪ್ರೆಗ್ನೆಂಟ್ ಆಗಿರೋ ಹುಡುಗಿರ್ ತರ ಏನಿದು ವಿಚಿತ್ರ ಬಯಕೆಗಳು ವಸು? ಹುಳಿ ಪದಾರ್ಥ ತಿನ್ಬೇಕು ಅಂತ ಯಾಕೆ ಅನ್ಸ್ತಿದೆ? ಸದ್ಯ ನೀನು ನನ್ ಮೈದ್ನನ್ಗೆ ಹುಳಿ ಮಾವಿನಕಾಯಿ, ಹುಣಸೆ ಹಣ್ಣು ತಗೊಂಡ್ ಬಾ ಅಂತ ಕೇಳಲಿಲ್ಲ. ಬಸ್ರಿ ಬೈಕೆಗಳು ಹೇಳ್ತಿದ್ದಾಳೆ ಅಂತ ಓಡ್ ಹೋಗ್ಬಿಡ್ತಿದ್ದ. ಆದ್ರೂ ಏನೋ ಸ್ವೀಟ್ ತಿನ್ನೋ ತರ ಆ ಹುಳಿ ಹೇಗ್ ತಿಂತಿದ್ಯಾ ವಸು? ಹಲ್ಲು ಹಾಳಾಗಲ್ವಾ? ನಾನೀಗ್ಲೇ ಬರ್ತೀನಕ್ಕ. ವಸು, ಏನಾಯ್ತು? ಅದೇ ಹಲ್ಲು ಹಾಳಾಗತ್ತೆ ಅಂತ ಹೇಳಿದ್ಯಲ್ಲ, ಮತ್ತೆ ಏನು ತಿನ್ನಲ್ಲ. ನಾನು ಹೋಗಿ ಬ್ರಷ್ ಮಾಡ್ಕೊಂಡು ಬರ್ತೀನಿ. ಬೆಳಗ್ಗೆನೆ ಹುಳಿ ತಿನ್ನೋದು ಯಾಕೆ? ಮತ್ತೆ ಬಾಯಿ ತೊಳ್ಕೊಳ್ಳೋದು ಯಾಕೆ? ಸರಿ ಸರಿ ಹೋಗು. ಹುಚ್ಚುಡ್ಗಿ ಒಂದೊಂದ್ಸಲ ತುಂಬಾ ಬುದ್ಧಿವಂತೆ ಆಗಿರ್ತಾಳೆ, ಆಗಾಗ ಅಮಾಯಕಿ ತರ ಆಡ್ತಾಳೆ. ಅಕಸ್ಮಾತ್ ವಸು ಈ ತಿಂಗಳು ಡೇಟ್ ತಪ್ಪಿಲ್ಲ ಅಲ್ವಾ? ಅದಕ್ಕೆ ಅವಕಾಶನೇ ಇಲ್ಲ. ಅಭಿ ಹತ್ರ ಅವಳ ಮನ್ಸನ್ ಮಾತನ್ನೇ ಹೇಳ್ದಿರೋ ವಸು ಅಷ್ಟು ದೂರ ಹೇಗೆ ಹೋಗ್ತಾಳೆ? ನನಗ್ ಹುಚ್ಚಷ್ಟೇ. ಲಾಸ್ಟ್ ಮಂತ್ 8 ನನ್ನ ಡೇಟ್ ಇತ್ತು. ಈ ಮಂತ್ 15 ಆಯ್ತು, ಇನ್ನೂ ಯಾಕೆ ಡೇಟ್ ಆಗಿಲ್ಲ? 1 ವೀಕ್ ಆಯ್ತು, ಈ ಮಂತ್ 15 ದಾಟ್ತು. ಇರ್ರೆಗ್ಯುಲರ್ ಪೀರಿಯಡ್ಸ್ ನನಗೆ ಯಾವತ್ತೂ ಆಗಿಲ್ಲ. ಯಾಕೆ ಹೀಗಾಗ್ತಿದೆ? ವಿಚಿತ್ರವಾದ ಬೈಕೆಗಳಾಗ್ತಿರೋದು, ಹುಳಿ ತಿನ್ಬೇಕು ಅನ್ಸೋದು, ಇವೆಲ್ಲ ಸಿಂಪ್ಟಮ್ಸೇ ಅಲ್ವಾ? ಅಂದ್ರೆ ನಾನು ಕನ್ಸೀವ್ ಆಗಿದ್ದೀನಾ? ಶೂರ್ ಶೂರ್. ಯಾ, ನಾನು ಹೊರಡ್ತಾ ಇದ್ದೀನಿ. ಅನದರ್ 15 ಮಿನಿಟ್ಸಲ್ಲಿ ಅಲ್ಲಿರ್ತೀನಿ.
ಶೋ ಬಾಯ್. ಹೊಸೋರೆ ಏನಾಯ್ತು ಏನ್ರಿ? ಏನಾಯ್ತು ಅಂತ ಕೇಳ್ತಾ ಇದ್ದೀನಿ. ಏನೂ ಆಗಿಲ್ವೇ? ಮತ್ತೆ ಯಾಕೆ ಒಂಥರ ಇದ್ದೀರಾ? ಹೇಗಿದ್ದೀನಿ? ಬೇರೆ ಏನೋ ಯೋಚನೆಯಲ್ಲಿ? ಇಲ್ವಲ್ಲ, ನಾನೇನು ಯೋಚನೆ ಮಾಡ್ತಿಲ್ಲ. ಶೋರ್? ಹೌದು. ಓಕೆ, ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಹೋಗಿ, ಆದರೆ ಬೇಗ ಮನೆಗೆ ಬನ್ನಿ. ಹಾಂ, ನೆನಪಿದೆ ಮೇಡಮ್, ಬೇಗನೆ ಬರ್ತೀನಿ. ನಿಮಗೆ ಆತಂಕ ಬರೋಗಿ ಮಾಡಲ್ಲ. ಬಾಯ್. ಏನ್ರಿ ಮತ್ತೆ ಬಂದ್ರಿ? ಇವತ್ತು ನೀವು ಹೊಸ್ತಾ ಕಾಣಿಸ್ತಾ ಇದ್ದೀರಾ. ಹೊಸ್ದಾಗ? ವಿಚಿತ್ರವಾಗಿ ಕಾಣಿಸ್ತಾ ಇದ್ದೀರಾ. ಹಾಗೇನಿಲ್ಲ ರೀ. ಮತ್ತೆ ಯಾಕೆ ಪದೇ ಪದೇ ಮಿರರ್ನ ನೋಡ್ತಾ ಇರೋದು? ಅದಾ ಸುಮ್ಮನೆ. ನಿಮಗೂ ಕೂಡ ನೀವು ಹೊಸ್ತಾ ಕಾಣಿಸ್ತಾ ಇದ್ದೀರಲ್ವಾ? ನೋಡ್ಕೊಳ್ಳಿ. ಸಿವ್. ನಿಜವಾಗ್ಲೂ ನಾನು ಅವ್ರಿಗೆ ಹೊಸದಾಗಿ ಕಾಣಿಸ್ತಿದ್ದೀನಾ? ಈ ಕನ್ಫ್ಯೂಷನ್ ಬಗ್ಗೆ ಕನ್ಫರ್ಮ್ ಮಾಡ್ಕೋಬೇಕು. ಎಕ್ಸ್ಕ್ಯೂಸ್ ಮೀ. ಹೇಳಿ ಮೇಡಮ್, ಏನು ಬೇಕು? ಅದು ಹೇಳಿ ಮೇಡಮ್. ಜ್ವರಕ್ಕೆ ಟ್ಯಾಬ್ಲೆಟ್ ಕೊಡಿನಾ? ಜ್ವರಕ್ಕ? ಮೇಡಮ್ ನಿಮ್ಗೇನು ಬೇಕು ಅಂತ ಹೇಳಿ. ಮೊದಲು ಅವ್ರಿಗೆ ಕೊಡಿ. ದೇವ್ರೆ, ರಾಕಿ ನನ್ನ ಹೊಟ್ಟೆಲಿದ್ದಾಗ ಹೀಗೆ ಆಗಿತ್ತು. ಈಗ ಮತ್ತೆ 10 ವರ್ಷದ ಮೇಲೆ ಈ ಥರ ಸಿಚುವೇಶನ್ ಫೇಸ್ ಮಾಡ್ತಿದ್ದೀನಿ. ಹೇಗೆ ಕೇಳಲಿ? ಯಾರಾದರೂ ಗೊತ್ತಿರೋರು ನೋಡಿದ್ರೆ. ಎಷ್ಟು? 10 ರೂಪೀಸ್. ಹೇಳಿ ಮೇಡಮ್, ಏನು ಬೇಕು? ಅದು ಅದು ನನಗೆ ಪ್ರೆಗ್ನೆನ್ಸಿ. ಹಾಯ್ ಅದ್ಗೆ. ನೀವು? ನನ್ನ ಹೆಸರು ರವಿ ಅದ್ಗೆ, ಮೆಡಿಕಲ್ ರೆಪ್ರೆಸೆಂಟೇಟಿವ್. ಅಭಿ ಅಣ್ಣ ನನಗೆ ಚೆನ್ನಾಗಿ ಗೊತ್ತು. ಮೆಡಿಸಿನ್ಗೋಸ್ಕರ ಬಂದ್ರಾ? ಏನು ಬೇಕು? ಅಣ್ಣಂಗೆ ಒಂದು ಮಾತು ಹೇಳಿದ್ದಿದ್ರೆ ಅಣ್ಣ ನನಗೆ ಫೋನ್ ಮಾಡ್ತಿದ್ದ. ನಾನೇ ಮನೆ ತನಕ ಬಂದು ಕೊಟ್ಟೋಗ್ತಿದ್ದೆ.